ನಮ್ಮ ಕರ್ನಾಟಕ ಒಳಗೆ MBBS ಸೆಮಿ ಗೌರ್ಮೆಂಟ್ ಸೀಟ್ ಎಷ್ಟು ಫೀಸ್ ಅಂದ್ರೆ 1,60,000 ರೂಪಾಯಿ ಫೀಸ್ ಐತಿ. ಆ ಸೀಟ್ ತಗೋಬೇಕಂದ್ರೆ ಎಷ್ಟು ಕಟ್ ಆಫ್ ಇರ್ಬೇಕು ಅನ್ನೋದು ಬಹಳಷ್ಟು ಏನೈತ್ಲ ಡೌಟ್ ಇರ್ತೈತಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ ಏನೈತ್ಲ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡತ್ತಿರ್ತಾರು. ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ ಮೈಂಡ್ದಾಗ ಡೌಟ್ ಬರ್ತೈತಿ, ಈ ವರ್ಷ ಕಟ್ ಆಫ್ ಎಷ್ಟು ಹೋಗ್ಬೋದು, ಮತ್ತು ಈ ವರ್ಷ ಕಟ್ ಆಫ್ ಒಂದು ಸ್ವಲ್ಪ ಐಡಿಯಾ ಗೊತ್ತಿದ್ರೆ ನಾವು ಎಷ್ಟು ಮಾರ್ಕ್ಸನ್ನು ತಗೊಂಡ್ರೆ ನಾವೇನೈತ್ಲ ಸೇಫರ್ ಝೋನ್ದಾಗಿರ್ತೇವೆ. ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ ಏನೈತ್ಲ ಆಲ್ರೆಡಿ ಕೌಂಟ್ ಮಾಡಿ ಇಟ್ಕೊಂಡಿರ್ತಾರೆ, ನಾ 650 ತಗೋಬೇಕು ಮತ್ತು 700 ತಗೋಬೇಕು ಅಂತೇಳಿ. ಅದಕ್ಕೋಸ್ಕರನ ಈ ವಿಡಿಯೋಳಗೆ ನಾವು ಜಯ ಜಗದ್ಗುರು ಮುರುಘರಾಜೇಂದ್ರ ಮೆಡಿಕಲ್ ಕಾಲೇಜ್ ದಾವಣಗೆರೆ, ಈ ಕಾಲೇಜ್ದೇನೈತ್ಲ JJM ದಾವಣಗೆರೆದು ಏನೈತ್ಲ ಕಂಪ್ಲೀಟಾಗಿ ಅದ್ರ ಕಟ್ ಆಫನ್ನು ಡಿಸ್ಕಷನ್ ಮಾಡತ್ತೀನಿ. ನೆಕ್ಸ್ಟ್ ಏನಂದ್ರೆ ಕಟ್ ಆಫ್ನ ಯಾವ ರೀತಿಯಾಗಿ ಪ್ರೆಡಿಕ್ಟ್ ಮಾಡ್ಬೋದು ಅಂದ್ರೆ, ಪ್ರತಿ ವರ್ಷ ಏನೈತ್ಲ ಕ್ವಶನ್ ಪೇಪರ್ ಒಂದು ವರ್ಷ ಡಿಫಿಕಲ್ಟಿ ಬರ್ತೈತಿ, ಒಂದು ವರ್ಷ ಈಸಿ ಬರ್ತೈತಿ, ಒಂದು ವರ್ಷ ಏನೈತ್ಲ ನಾರ್ಮಲ್ ಬರ್ತೈತಿ. ನೆಕ್ಸ್ಟ್ ಏನಂದ್ರೆ ನಮ್ಮ ಕರ್ನಾಟಕದಿಂದ ಎಷ್ಟು ಸ್ಟೂಡೆಂಟ್ ನೀಟ್ ಎಕ್ಸಾಮಿಗೆ ಬರೀತಾರೋ ಮತ್ತು ಓವರ್ ಆಲ್ ನಂಬರ್ ಆಫ್ ಸೀಟ್ ಇದೇನೈತ್ಲ ಬಹಳಷ್ಟು ಜನರಿಗೆ ಇರ್ತೈತಿ. ನಮ್ಮ ಕರ್ನಾಟಕ ಒಳಗೆ ಟೋಟಲ್ ಆಗಿ ಲಾಸ್ಟ್ ಇಯರ್ 2025 ಒಳಗೆ ಎಷ್ಟು ಸೀಟ್ ಇದ್ದು ಅಂದ್ರೆ, KE ಏನು ಕೌನ್ಸಿಲಿಂಗ್ ನಡೆಸೈತ್ಲ ಅದ್ರೊಳಗೆ ಏನೈತ್ಲ 10,559 ಸೀಟ್ ಇದ್ದು. ಮತ್ತು 2025ರಾಗಿದ್ದು 2025ರಾಗ ಮತ್ತು 2024ರೊಳಗೆ ಏನೈತ್ಲ 9,282 ಸೀಟ್ ಇದ್ದು. ಆಲ್ಮೋಸ್ಟ್ ಆಲ್ 1,277 ಸೀಟ್ ಏನೈತಿ ಇನ್ಕ್ರೀಸ್ ಆಗೈತಿ. ಆದ್ರೆ ಕೂಡ ಇಲ್ಲೇನೈತ್ಲ ನಮ್ಮ ಕರ್ನಾಟಕ ಒಳಗೆ ಕಾಂಪಿಟೇಷನ್ ಜಾಸ್ತಿ ಐತಿ. ಕಟ್ ಆಫ್ ಏನೈತ್ಲ ಅಷ್ಟು ಸೀಟ್ ಇನ್ಕ್ರೀಸ್ ಆದರೂ ಕೂಡ ಕಾಂಪಿಟೇಷನ್ ಜಾಸ್ತಿ ಐತಿ. ನೆಕ್ಸ್ಟ್ ನೋಡೋದಾದ್ರೆ ಲಾಸ್ಟ್ ಇಯರ್ 2025 ಒಳಗಿಂದ ಮಾರ್ಕ್ಸ್ ವರ್ಸಸ್ ರ್ಯಾಂಕನ್ನು ನೋಡೋಣ್ರಿ. ಎಷ್ಟೆಷ್ಟು ಐತಿ ಅಂದ್ರೆ ಇಲ್ಲಿ ನೋಡ್ಬೋದು ನೀವು. ಓಕೆ, ಲಾಸ್ಟ್ ಇಯರ್ 2025 ಒಳಗೆ ನೀವೇನಾರೇ 500 ಮಾರ್ಕ್ಸ್ ತೊಗೊಂಡಿದ್ರಂದ್ರೆ ಎಷ್ಟಂದ್ರೆ 52,000 ರ್ಯಾಂಕಿಂಗ್ ಬರ್ತಿತ್ತು. ಮತ್ತು ಅದ ನೀವು 2024 ಒಳಗಿಂದ ನೋಡೋದಾದ್ರೆ 2,08,000 ರ್ಯಾಂಕಿಂಗ್ ಬಂದೈತಿ. ಅದ ನೀವು 2023 ಒಳಗೆ ನೋಡೋದಾದ್ರೆ 1,08,000ಕ್ಕೆ ಬಂದೈತಿ. ಈ ವರ್ಷನೂ ಕೂಡ ಎಲ್ಲರೇ ಆಲ್ಮೋಸ್ಟ್ ಆಲ್ ಇಲ್ಲೇನೈತ್ಲ ನಿಮ್ಮ ಮಾರ್ಕ್ಸ್ 500ಕ್ಕಿಂತ ಜಾಸ್ತಿ ಇರಬೇಕು. ಆಲ್ಮೋಸ್ಟ್ ಆಲ್ 550 ತನೂ ಕಟ್ ಆಫ್ ಹೋಗ್ಬೋದು. ಲಾಸ್ಟ್ ಇಯರ್ಕಿಂತನೂ ಆಲ್ಮೋಸ್ಟ್ ಆಲ್ 550 ತನಕ ಹೋಗ್ಬೋದು. ನೆಕ್ಸ್ಟ್ ವಿಡಿಯೋ ಒಳಗೆ ಏನೈತ್ಲ ವಿಡಿಯೋ ಕಂಪ್ಲೀಟಾಗಿ ನೋಡ್ರಿ. ನಾ ಏನೈತ್ಲ ಎಷ್ಟು ಕಟ್ ಆಫ್ ಹೋಗ್ಬೋದು ಅಂತ ಹೇಳಿ ಬಾಯ್ಲೆ ಹೇಳ್ತೀನಿ. ಮತ್ತು ಪ್ರೀವಿಯಸ್ ಇಯರ್ ಎಷ್ಟು ಕಟ್ ಆಫ್ ನಿಂತಿತ್ತು ಮತ್ತು ನಿಮಗೆ ಯಾವ ಕಾಲೇಜಿದು ಬೇಕು, ನಿಮಗೇನಾರೇ ಪರ್ಸನಲೈಸ್ ಗೈಡೆನ್ಸ್ ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಏನೈತ್ಲ ವಾಟ್ಸಪ್ದಾಗ ಮೆಸೇಜ್ ಮಾಡಿರಿ. ನೆಕ್ಸ್ಟ್ ಏನು ನೋಡೋಣ ಅಂದ್ರೆ ಇಲ್ಲಿ ನೋಡಿದಾದ್ಮೇಲೆ ನೆಕ್ಸ್ಟ್ ಇದು ಓಕೆ ಕಟ್ ಆಫನ್ನು ನೋಡೋಣ. ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ನಿಂತಿತ್ತು ನಮ್ಮ ಕರ್ನಾಟಕ ಒಳಗೆ ಸೀಟ್ ಇನ್ಕ್ರೀಸ್ ಆದಾಗ. ಅದರ್ಸ್ ಏನೈತಿ 10 ಲಕ್ಷಕ್ಕೆ ಏನೈತ್ಲ ಕಟ್ ಆಫ್ ನಿಂತೈತಿ. ಇದೇನೈತ್ಲ ಆಲ್ ಇಂಡಿಯಾ ರ್ಯಾಂಕಿಂಗ್ ಆಗಿರ್ತೈತಿ. ಅದರ್ಸ್ದು ಏನೈತ್ಲ ಪ್ರೈವೇಟ್ ಕಾಲೇಜ್ದಾಗ ಫೀಸ್ ಜಾಸ್ತಿ ಇರ್ತೈತಿ. ನಿಮಗೇನಾರೇ ಫೀಸದ ವಿಡಿಯೋ ಬೇಕಂತ ಹೇಳಿ ಅನ್ಸಿತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ, ಆ ವಿಡಿಯೋನು ಮಾಡ್ತಾನೆ. ನೆಕ್ಸ್ಟು ಓಪನ್ ಸೀಟಿಗೆ ಏನೈತಿ 64,000ಕ್ಕೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ನೆಕ್ಸ್ಟು GMPH 1,05,000ಗೆ ಏನೈತ್ಲ ಕಟ್ ಆಫ್ ನಿಂತೈತೆ ದಾವಣಗೆರೆ ಮೆಡಿಕಲ್ ಕಾಲೇಜ್ದಾಗ. ಮತ್ತು GMPಗೆ ಏನೈತ್ಲ 89,000 ಕಟ್ ಆಫ್ ನಿಂತಿತ್ತು. ಇದ್ರದ್ದು ಏನೈತಿ ಫೀಸು ವರ್ಷಕ್ಕೆ 12 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ನೆಕ್ಸ್ಟ್ ಏನಂದ್ರೆ ಲಾಸ್ಟ್ ಇಯರ್ ಇದಕ್ಕೆ ಎಷ್ಟು ಮಾರ್ಕ್ಸ್ ಇತ್ತಂದ್ರೆ 1,05,000 ರ್ಯಾಂಕಿಗೆ 461 ಮಾರ್ಕ್ಸ್ ಇತ್ತು. ಮತ್ತು 89,000 ರ್ಯಾಂಕ್ 89,000 ಅಂದ್ರೆ 472 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ಈ ವರ್ಷನೂ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಡಿಫಿಕಲ್ಟಿ ಬಂದಿತ್ತು. ಆಲ್ಮೋಸ್ಟ್ ಆಲ್ ನಿಮ್ಮ ಮಾರ್ಕ್ಸ್ ಎಲ್ಲರೇ 490ಕ್ಕಿಂತ ಅಬೋವ್ ಬರತ್ತಿತ್ತಂದ್ರೆ 530 540 ತನಕ ಬರತ್ತಿತ್ತಂದ್ರೆ ಒಂದು ಸ್ವಲ್ಪ ಸೇಫರ್ ಝೋನ್ದಾಗ ತನ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ SC ಕ್ಯಾಟಗರಿ
SC ಕ್ಯಾಟಗರಿದ ಕಟ್ ಆಫ್ ಎಷ್ಟು ನಿಂತಿತ್ತಂದ್ರೆ ಲಾಸ್ಟ್ ಇಯರು 1,72,000. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ನಿಂತಿತ್ತಂದ್ರೆ 421 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ಈ ವರ್ಷನೂ ಕೂಡ ಹೆಚ್ಚು ಕಡಿಮೆ ಆಗ್ಬೋದು. ಇದೇನೈತ್ಲ JJM ಧಾರವಾಡ ದಾವಣಗೆರೆ ಕಾಲೇಜ್ ಏನೈತ್ಲ ಇದು ಒಂದು ಟಾಪ್ ಕಾಲೇಜ್ ಆಗಿರ್ತೈತಿ. ಅದಕ್ಕೇನೈತ್ಲ ಕಟ್ ಆಫ್ ಏನು ಭಾಳಷ್ಟು ವೇರಿಯೇಷನ್ ಆಗಂಗಿಲ್ಲ. 1,72,000 ಇದ್ರೆ 1,65,000ದಿಂದ 1,75,000 ಒಳಗನ ಕಟ್ ಆಫ್ ಇರ್ತೈತಿ. ನೆಕ್ಸ್ಟ್ SC ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಇದ್ರ ಕಟ್ ಆಫ್ 1,74,000 ಕಟ್ ಆಫ್ ಐತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 420 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಇಲ್ಲಿ ಹೈದರಾಬಾದ್ ಕರ್ನಾಟಕ ಒಂದು ಸ್ವಲ್ಪ ಮಾರ್ಕ್ಸ್ ಏನೈತ್ಲ ಬಹಳಷ್ಟು ವೇರಿಯೇಷನ್ ಆಗೇ ಆಗ್ತೈತಿ, ಇಲ್ಲಿ ಹೇಳಕ್ಕೆ ಬರಂಗಿಲ್ಲ. ನೆಕ್ಸ್ಟ್ ರೂರಲ್ SC ಕ್ಯಾಟಗರಿ ರೂರಲ್ದು ಲಾಸ್ಟ್ ಇಯರ್ 1,93,000 ಕಟ್ ಆಫ್ ನಿಂತಿತ್ತು. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 410 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ಈ ವರ್ಷ ನಿಮ್ಮ ರ್ಯಾಂಕ್ ಎಲ್ಲರೇ ಆಲ್ಮೋಸ್ಟ್ ಆಲ್ 1,85,000ದಿಂದ 1,98,000 ತನಕ ಬಂದ್ರೂ ಈ ಕಾಲೇಜ್ದಾಗ ಸೀಟ್ ಸಿಗೋ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ST ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟು ನಿಂತಿತ್ತಂದ್ರೆ 1,74,000ಕ್ಕೆ ನಿಂತಿತ್ತು. ಲಾಸ್ಟ್ ಇಯರ್ 420 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ಮಾರ್ಕ್ಸ್ ಏನೈತ್ಲ ವೇರಿಯೇಷನ್ ಆಗೇ ಆಗ್ತೈತಿ ಆಲ್ಮೋಸ್ಟ್ ಆಲ್. ಮತ್ತು ಇನ್ನೊಂದು ಏನಂದ್ರೆ ಈ ವರ್ಷನೂ ಕೂಡ ಎಲ್ಲರೇ ಕ್ವಶನ್ ಪೇಪರ್ ಟಫ್ ಅಂತಂದ್ರೆ 530 430 ಅದು ತನಕ ಹೋಗ್ತೈತಿ. ಕ್ವಶನ್ ಪೇಪರ್ ಒಂದು ಸ್ವಲ್ಪ ಈಸಿ ಬತ್ತಂದ್ರೆ 500 ಮಟ್ಟ ಹೋಗ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ಇದೇನೈತ್ಲ ಸೆಕೆಂಡ್ ರೌಂಡ್. ಈ ಕ್ಯಾಟಗರಿ ವೈಸ್ ಕಂಪ್ಲೀಟಾಗಿ ನಿಮಗೆ ಏನಾರು ವಿಡಿಯೋ ಬೇಕಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ನೋಡೋದಾದ್ರೆ ಇದೇನೈತ್ಲ ಸೆಕೆಂಡ್ ರೌಂಡಿಗೆ ಅಲಾಟ್ಮೆಂಟ್ ಆಗೈತಿ. ಪ್ರತಿ ವರ್ಷ ಏನೈತ್ಲ ನಾವು ಫಸ್ಟ್ ರೌಂಡಿಗೆ ಎಷ್ಟು ಕಟ್ ಆಫ್ ನಿಂದಿರ್ತಿತ್ತು ಅದನ್ನ ಫೈನಲ್ ಕಟ್ ಆಫ್ ಆಗಿ ಮಾಡ್ತಿದ್ವಿ. ಆದ್ರೆ ನಮ್ಮ ಕರ್ನಾಟಕ ಒಳಗೆ ಲಾಸ್ಟ್ ಇಯರ್ 2025 ಒಳಗೆ ಏನೈತಿ ಆಲ್ಮೋಸ್ಟ್ ಆಲ್ ಸೆಕೆಂಡ್ ರೌಂಡಿಗೆ ಏನೈತ್ಲ 750 MBBS ಸೀಟ್ ಏನೈತ್ಲ ಇನ್ಕ್ರೀಸ್ ಆಗ್ಯಾವ. ನೆಕ್ಸ್ಟ್ ನೋಡೋದಾದ್ರೆ ರೂರಲಿಗೆ ಏನೈತಿ 1,80,000 ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. 417 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವರ್ಷನೂ ಒಂದು 3-4 ಸಾವಿರ ವೇರಿಯೇಷನ್ ರ್ಯಾಂಕ್ ಅಂತೂ ವೇರಿಯೇಷನ್ ಆಗೇ ಆಗ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ಕ್ಯಾಟಗರಿ 1 ಇನ್ ಕಟ್ ಆಫ್ ಎಷ್ಟು ನಿಂತೈತೆ ಅಂದ್ರೆ 69,000 ನಿಂತೈತಿ. ಈ ವರ್ಷ ಲಾಸ್ಟ್ 2025 ಒಳಗೆ ಎಷ್ಟು ಮಾರ್ಕ್ಸಿಗಿತ್ತಂದ್ರೆ 487 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಈ ವರ್ಷನೂ ಎಲ್ಲರೇ ಆಲ್ಮೋಸ್ಟ್ ಆಲ್ ಮಾರ್ಕ್ಸ್ ಅಂತೂ ವೇರಿಯೇಷನ್ ಆಗೇ ಆಗ್ತೈತಿ. ಆಲ್ಮೋಸ್ಟ್ ಆಲ್ 500 ಮೇಲಿದ್ರಂತೂ ಸಿಗ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ ರೂರಲ್ದು ಎಷ್ಟು ಕಟ್ ಆಫ್ ಇತ್ತಂದ್ರೆ 74,000 ಕಟ್ ಆಫ್ ನಿಂತೈತಿ. 74,000 ಅಂದ್ರೆ ಲಾಸ್ಟ್ 2025 ಒಳಗೆ ಎಷ್ಟು ಮಾರ್ಕ್ಸ್ ಅಂದ್ರೆ 483 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಯಾವಾಗಂದ್ರೆ 2025 ಒಳಗೆ ಇದೇನೈತ್ಲ ಆಲ್ ಇಂಡಿಯಾ ರ್ಯಾಂಕಿಂಗ್ ಆಗಿರ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ 2A ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟು ನಿಂತೈತೆ ಅಂದ್ರೆ 55,000 ಏನೈತ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ 2025 ಒಳಗೆ ಏನೈತಿ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 498 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಈ ವರ್ಷನೂ ನಂಬರ್ ಆಫ್ ಸೀಟ್ ಅಂತೂ ಇನ್ಕ್ರೀಸ್ ಆಗೇ ಆಗ್ತಾವೆ ಕರ್ನಾಟಕ ಒಳಗೆ. ಹಾಗೂ ಒಂದು ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಭಾಳ ಏನು ವೇರಿಯೇಷನ್ ಆಗಂಗಿಲ್ಲ. 55 58K ತನೂ ಬರ್ಬೋದು. ಮಾರ್ಕ್ಸ್ ಏನೈತ್ಲ ಮಾರ್ಕ್ಸ್ 2023 ಮತ್ತು 2024 ಏನೈತ್ಲ ಅದ್ರ ನಡ್ಬಾರ್ಕೆಲ್ಲ ಯಾರೆಲ್ಲ ಮಾರ್ಕ್ಸ್ ಬರ್ತಾವಲ್ಲ ಅವು ಏನೈತ್ಲ ಒಂದು ಸ್ವಲ್ಪ ಸೇಫರ್ ಝೋನ್ ಅಂತನ ಹೇಳ್ತಾನೆ. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಏನೈತಿ 72,000 ಕಟ್ ಆಫಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಎಷ್ಟಂದ್ರೆ 484 ಮಾರ್ಕ್ಸಿಗೆ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಇದೇನೈತ್ಲ ಸೆಕೆಂಡ್ ರೌಂಡಿಗೆ MBBS ಸೆಮಿ ಗೌರ್ಮೆಂಟ್ ಸೀಟಿಂದ ಇದ್ರ ಫೀಸ್ ಏನೈತಿ 1,60,000 ಫೀಸ್ ಇರ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ
ರೂರಲ್ದು ಏನೈತ್ಲ 64,000 ಕಟ್ ಆಫ್ ನಿಂತೈತಿ. ಎಷ್ಟಂದ್ರೆ 491 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ನೋಡೋದಾದ್ರೆ 2B ಕ್ಯಾಟಗರಿ. 2B ಕ್ಯಾಟಗರಿ ಜನರಲ್ ಮೆರಿಟ್ ಇದೇನೈತಿ 48,000 ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 504 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ ಲಾಸ್ಟ್ ಇಯರ್. ಮತ್ತು ಇವು ಕೆಲವೊಂದಿಷ್ಟು ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿಲ್ಲ. ಪ್ರೈವೇಟ್ ಕಾಲೇಜ್ದಾಗ ಗೌರ್ಮೆಂಟ್ ಸೀಟ್ ಏನೈತ್ಲ ಕಡಿಮೆ ಇರ್ತಾವೆ. ನೆಕ್ಸ್ಟ್ 3B ಕ್ಯಾಟಗರಿ. 3B ಕ್ಯಾಟಗರಿ ಜನರಲ್ ಮೆರಿಟ್ ಏನೈತಿ 33,000 ಏನೈತ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ 2025 ಒಳಗೆ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 518 ಮಾರ್ಕ್ಸಿಗೆ ಏನೈತ್ಲ ಸೆಕೆಂಡ್ ರೌಂಡ್ದಾಗ ಏನೈತ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ರೂರಲ್ ಏನೈತಿ 63,000 ಏನೈತ್ಲ ಕಟ್ ಆಫ್ ನಿಂತೈತಿ. 491 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡೋದಾದ್ರೆ 3A ಕ್ಯಾಟಗರಿ. 3A ಕ್ಯಾಟಗರಿ ಜನರಲ್ ಮೆರಿಟ್ ಏನೈತಿ 37,000 ಏನೈತ್ಲ ಕಟ್ ಆಫ್ ನಿರ್ತೈತಿ. 37,000ಗೆ ಎಷ್ಟಂದ್ರೆ 514 ಮಾರ್ಕ್ಸಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಈ ವರ್ಷನೂ ಹೇಳಕ್ಕೆ ಬರಂಗಿಲ್ಲ, ಕಟ್ ಆಫ್ ವೇರಿಯೇಷನ್ ಆಗೇ ಆಗ್ತೈತಿ. 37,000 ಇದ್ದದ್ದು 40,000ನೂ ಆಗೋ ಚಾನ್ಸಸ್ ಇರ್ತೈತಿ. ನಂಬರ್ ಆಫ್ ಸೀಟ್ ಮತ್ತು ಈ ಕ್ಯಾಟಗರಿಗಳ ನಂಬರ್ ಆಫ್ ಸ್ಟೂಡೆಂಟ್ ಮೇಲೆ ಏನೈತ್ಲ ಡಿಪೆಂಡ್ ಇರ್ತೈತಿ. ನೆಕ್ಸ್ಟ್ ರೂರಲ್ ಏನೈತಿ 59,000 ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ಜನರಲ್ ಮೆರಿಟ್. ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟಂದ್ರೆ 31,000 ನಿಂತೈತಿ. ಪ್ರತಿ ವರ್ಷನೂ ಕೂಡ ನಂಬರ್ ಆಫ್ ಸೀಟ್ ಇನ್ಕ್ರೀಸ್ ಆದ್ರೆ ಕಾಂಪಿಟೇಷನ್ ಜಾಸ್ತಿ ಐತಿ ಕರ್ನಾಟಕ ಒಳಗೆ. ಆದಷ್ಟು ಏನೈತ್ಲ ಒಂದೊಂದು ಮಾರ್ಕ್ಸು ಇಂಪಾರ್ಟೆಂಟ್. ಪ್ರತಿ ವರ್ಷ ನಂಬರ್ ಆಫ್ ಸೀಟ್ ಇನ್ಕ್ರೀಸ್ ಆದರೂ ಕೂಡ ಕಟ್ ಆಫ್ ಏನೈತ್ಲ ಅಲ್ಲೇ ಇರ್ತೈತಿ. 79,000 ಹೋದ ವರ್ಷ 2024 ಒಳಗೂ ಇತ್ತು. ಈ ಸರಿನೂ 2025 ಒಳಗೂ ಕೂಡ 79,000 ಐತಿ. ಆದಷ್ಟು ಜನರಲ್ ಮೆರಿಟ್ ಸ್ಟೂಡೆಂಟ್ ಯಾರೆಲ್ಲ ಅದರಿ ಆದಷ್ಟು ಹಾರ್ಡಾಗಿ ಸ್ಟಡಿ ಮಾಡಿರಿ. ಜನರಲ್ ಮೆರಿಟಿಗೆ ಏನೈತಿ 31,000 ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದು 522 ಮಾರ್ಕ್ಸಿಗೆ. ಮತ್ತು ಹೈದ್ರಾಬಾದ್ ಕರ್ನಾಟಕ ಏನೈತಿ 45,000 ಆಲ್ಮೋಸ್ಟ್ ಆಲ್ 507 ಮಾರ್ಕ್ಸಿಗೆ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಕನ್ನಡ ಮೀಡಿಯಮ್ ಏನೈತಿ 86,000 ಎಷ್ಟಂದ್ರೆ 474 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ರೂರಲ್ ಏನೈತಿ 51,000 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. 501 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಅಲಾಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.